आसनों में कुछ करना है तो सूर्य नमस्कार। दुनिया में जो स्टडीज हुई हैं, अभी कैलिफोर्निया यूनिवर्सिटी में, स्टैनफोर्ड यूनिवर्सिटी है कैलिफोर्निया में, वहां का एक लेटेस्ट स्टडी है। उन्होंने सूर्य नमस्कार को दुनिया में सबसे पावरफुल जितनी भी तरह की क्रियाएं हैं, जुम्बा करो, एरोबिक्स करो, डांस करो, कुछ भी करो, उन्होंने अगर बोला कि 12 बार सूर्य नमस्कार किया जाए जमीन पर, मतलब घास पर, फर्श पे नहीं, तो आपकी बॉडी के सारे चक्र, एनर्जी व्हील्स, पूरी एनर्जी, और जब उसके बाद आपकी ऊर्जा चेक की गई तो बॉडी के हार्ट की पंपिंग एक रिदमेटिक वे में पाई गई, जैसा कि महामृत्युंजय के ऊपर रिसर्च हुई थी आज से 7 साल पहले। ಎಲ್ಲ ಟೆಂಪಲ್ ಮೇಲೆ ಒಂದು ಹೋಟೆಲ್ ಮೇಲೆ ಏನು ಮೆನು ಹಾಕಿರ್ತಾರೆ ಅದೇ ಮೆನು ಅಲ್ಲಿ ಇರ್ತದೆ. ಕುಂಕುಮಾರ್ಚನೆಗೆ ಇಷ್ಟು, ಸಹಸ್ರಾರ್ಚನೆಗೆ ಇಷ್ಟು. ನೀನು ದೇವರನ್ನ ಒಂದು ತೆಂಗಿನಕಾಯಿ ಹೊಡೆದು ಒಲಿಸ್ಕೊಳ್ಳೋ ಹಂಗಿದ್ರೆ ಎಷ್ಟು ಸುಲಭ ಅಲ್ಲಪ್ಪ. ಆಗ ನೀನ್ ಕೊಡ್ತಿರೋದೇನು ಲಂಚ ತಾನೆ ದೇವರಿಗೆ? ನಿಂಗೆ ಪ್ರಸಾದ ಕೊಡ್ತೀನಿ, ನಿಂಗೆ ನೈವೇದ್ಯ ಕೊಡ್ತೀನಿ, ನಿಂಗೆ ತಿನ್ನಕ್ ಗತಿ ಇಲ್ಲ. ಈಗ ದೇವರನ್ನ ಫಸ್ಟ್ ಆಫ್ ಆಲ್ ದುಡ್ಡಲ್ಲಿ ಅಳಿಯೋದೇ ತಪ್ಪಲ್ವಾ? ದೇವರು ನೀನು 1001 ರೂಪಾಯಿ ಖರ್ಚು ಮಾಡಿ ಸಹಸ್ರಾರ್ಚನೆ ಮಾಡಿದ್ರೆ ಮಾತ್ರ ಒಲಿತಾನೆ ಅಂತಂದ್ರೆ, ಗಾಡ್ ಈಸ್ ಎಕ್ಸ್ಪೆಕ್ಟಿಂಗ್ ಸಮಥಿಂಗ್ ಫ್ರಮ್ ಮೀ. ಡೂ ಯು ಥಿಂಕ್ ಗಾಡ್ ಈಸ್ ಬೆಗ್ಗರ್? ಹಾಗಾದ್ರೆ ಬಡವನ್ ದೇವರಿಲ್ವಾ? ಈ ಮೌಢ್ಯದ ಪರಮಾವಧಿಗಳನ್ನು ನೋಡೋದಕ್ಕೆ 70 ಕೋಟಿ ಜನ ಹೋಗಿದ್ರಿ. ಸರಿ, ಗೊತ್ತಾ ನಿಮ್ಗೆ? ನನಗೆ ಅದೆಲ್ಲ ಆಸೆ ನೋಡಕ್ಕೆ, ಹೆಂಗೆ ಆಡ್ತಾರೆ ಜನ ಹುಚ್ಚಾಟ ಅಂತ. ಸನಾತನಿಗಳು ನಾವು. ನಾನು ಸನಾತನಿ, ನಾನು ಹಿಂದೂ ಅಲ್ಲ. ಆಮೇಲೆ ಹಿಂದೂ ಅನ್ನೋದು ಸೇರ್ಕೊಳ್ತು. ಹಂಗಿದ್ದೀವ ನಾವು, ಖುಷಿಯಾಗಿದ್ದೀವ ಅಂತ ಅಷ್ಟೇ ಪ್ರಶ್ನೆ ಮಾಡ್ಕೊಳ್ಬೇಕಾದ್ದು. ಎಲ್ಲವೂ ಇದೆ, ಇವತ್ತು ಉಡಕ್ಕಿದೆ, ಉಣ್ಣೋದಕ್ಕಿದೆ, ಮನೆ ಇದೆ, ಎಜುಕೇಶನ್ ಇದೆ. ಯಾಕೆ ಡಿಪ್ರೆಷನ್, ಯಾಕೆ ಸೂಸೈಡು, ಯಾಕೆ ಈ ಸಮಸ್ಯೆಗಳನ್ನು ಮಾಡ್ಕೊಳ್ತೀವಿ? ಜಗಳ, ಕೋರ್ಟ್ ಕೇಸುಗಳು, ಇವೆಲ್ಲ ಯಾಕೆ ಮಾಡ್ಕೊಳ್ತೀವಿ ಅಂತಂದ್ರೆ, ನಮ್ಮ ಒಳಗಡೆ ಅಂತರಂಗದಲ್ಲಿ ಜಾಗ ಇಲ್ಲ. ಸುಖ ಬೇರೆ, ಆನಂದ ಬೇರೆ. ಸುಖ ಅಂದ್ರೆ ಏನು ಅಂದ್ರೆ ಭೋಜನದ ಸುಖ ಅಂತ ಹೇಳ್ತೀವಿ ನಾವು. ಆದ್ರೆ ಅದ ಮನಸ್ಸಿಗೆ ಆನಂದ ಕೊಡ್ತದೆ ಅಂತಲ್ಲ, ಆ ಕ್ಷಣದಲ್ಲಿ ಮೊಮೆಂಟ್ರಿ ಹ್ಯಾಪಿನೆಸ್. ಅದು ಯಾವ್ದು ನಿರಂತರವಾಗಿ ನಮ್ಮನ್ನು ಖುಷಿಯಾಗಿಟ್ಟಿರ್ತದೋ ಅದನ್ನ ಆನಂದ ಅಂತಾರೆ. ಯೋಗಶಾಸ್ತ್ರ ಹೇಳುತ್ತೆ ಅಂಥದ್ದು ಶಾಶ್ವತಗಿರೋ ಆನಂದವನ್ನ ನೀನು ಸಂಪಾದನೆ ಮಾಡು ಅನ್ನೋದೇ ಯೋಗ. ಯೋಗ ಅನ್ನೋದು ಯಾವ್ದು ಬರೀ ಆಸನ ಅಲ್ಲ. ಯೋಗ ಅಂತಂದ್ರೆ ಅದಕ್ಕೆ ವಿರುದ್ಧವಾದ್ದು ವಿಯೋಗ. ಯೋಗ ಅಂದ್ರೆ ಕೂಡು, ವಿಯೋಗ ಅಂದ್ರೆ ಅಗಲು. ವಿಯೋಗ ಮನಃಶಾಂತಿ ಬಿಟ್ಟು ಹೋಯ್ತು, ಅವಳು ಬಿಟ್ಟು ಹೋದ್ಲು, ಆಸ್ತಿ ಬಿಟ್ಟು ಹೋಯ್ತು, ಮನಃಶಾಂತನೇ ಇಲ್ಲ, ಬಿಟ್ಟು ಹೋಯ್ತದು, ಕೀರ್ತಿ ಬಿಟ್ಟು ಹೋಯ್ತು. ಸೊ ಹಾಗಾದ್ರೆ ಎಲ್ಲಿದೆ ಇದು? ಇದೆಲ್ಲ ಮನಸ್ಸಲ್ಲಿದೆ. ಯಾವ್ದಾದ್ರು ಮಾಲಲ್ಲಿ, ಬೆಂಗಳೂರಲ್ಲಿ ಸುಖ, ಶಾಂತಿ, ನೆಮ್ಮದಿ ಪ್ಯಾಕೇಜ್ ಕೊಡ್ತಾರ? ಬೈ ಮಾಡ್ಬೋದಾ? ಯಾರಾದ್ರೂ ಕೊಡಲಾಗತ್ತೆಯೇ? ಅದು ದುಡ್ಡಿನ ಮೂಲಕ ನಿಂಗೇನು ದುಡ್ಡು ಕೊಡಿಸ್ತೀನಿ, ಒಡವೆ ಕೊಡಿಸ್ತೀನಿ, ಮತ್ತೆ ಯಾಕೆ ನೀನು ಗೋಳಾಡ್ತೀಯ ಅಂತ ಗಂಡ ಕೇಳ್ತಾನೆ. ಹಾಗಾದ್ರೆ ಏನ್ ಕೊರತೆ ಇದೆ ಒಳಗೆ? ಅವ್ನು ದುಡ್ಡು ಕೊಡಕ್ ರೆಡಿ ಇದ್ದಾನೆ, ಖರ್ಚಿಗೆ ಬಂಗಾರ ಕೊಡಕ್ ರೆಡಿ ಇದ್ದಾನೆ. ಕೇಳಿದ್ರೆ ರೇಷ್ಮೆ ಸೀರೆ ಕೊಡಿಸ್ತಾನೆ, ಕೇಳಿದ ಮನೆ ಕೊಡಿಸ್ತಾನೆ. ಯಾಕೆ? ವೈ ಶಿ ಈಸ್ ಅನ್ಹ್ಯಾಪಿ ಅಂತಂದ್ರೆ, ಅನ್ಹ್ಯಾಪಿನೆಸ್ ಇರೋದು ವಸ್ತುಗಳಲ್ಲಿ ಅಲ್ಲ, ಅವಳ ಮೈಂಡಲ್ಲಿ. ಆ ಮನಸ್ಸಿನ ಕೊರತೆಯನ್ನ ನೀಗಿಸುವ ಒಂದು ವಿದ್ಯೆ ಇದೆ ಅಂದ್ರೆ ಅದು ಅಧ್ಯಾತ್ಮ. ವಸ್ತುಗಳಿಂದ ನೀಗಿಸದ ಆ ಮನೋ ಕೊರತೆಯನ್ನ ಏನು ನೀಗಿಸ್ತದೆ ಅದು ನಿನ್ನ ಆತ್ಮ. ನಿನ್ನ ಆತ್ಮದಲ್ಲಿ ಎಲ್ಲಕ್ಕೂ ಉತ್ತರ ಇದೆ. ನಿನ್ನ ಮನಸ್ಸು ಗೋಳಾಡ್ತಾ ಇದೆ, ಯಾಕಂದ್ರೆ ಒಳಗಡೆ ಇರ್ತಕ್ಕಂಥ ಸತ್ಯಾನ್ವೇಷಣೆ ಮಾಡಿದೆ. ಧ್ಯಾನ ಅಂತಂದ್ರೆ ನಮ್ಮ ಒಳಗಡೆ ಮಾಡುವ ನಾವು ಒಂದು ಪಯಣ. ಮೆಡಿಟೇಷನ್ ಇಸ್ ಅ ಜರ್ನಿ ಆಫ್ ಅವರ್ ಕಾನ್ಶಿಯಸ್ನೆಸ್ ಫ್ರಮ್ ಮೈಂಡ್ ಟು ಸೆಲ್ಫ್. ಈ ಅನ್ಫಾರ್ಚುನೇಟ್ಲಿ ಧ್ಯಾನ ಅಂದ್ರೆ ಅದಕ್ಕೊಂದು ದೇವ್ರ ಹೆಸರು ಕೊಟ್ಬಿಟ್ಟಿದೀವಿ. ಅಲ್ಲಿ ಒಂದು 30 ಕೋಟಿ 33 ಕೋಟಿ ದೇವರುಗಳು ವೈವಿಧ್ಯತೆ ಇದೆ ನಮಗೆ. ಅದು ಪೂಜೆ ಆಯ್ತು, ಅದು ಸಗುಣ ಆಯ್ತು. ಧ್ಯಾನ ನಿರ್ಗುಣ. ರಾಮಕೃಷ್ಣ ಪರಮಹಂಸರು ಸಗುಣೋಪಾಸಕರಾಗಿದ್ರು, ಕಾಳಿ ಉಪಾಸಕರಾಗಿದ್ರು, ಹೌದಿಲ್ಲ? ಅದೇ ವಿವೇಕಾನಂದರು ಯಾವತ್ತಾದ್ರೂ ಪೂಜೆ ಮಾಡಿರೋ ನೋಡಿದ್ಯಾ? ಯೋಗಾಸನ ಮಾಡಿದ ಒಂದು ಪೋಶ್ಚರ್ ಅನ್ನೋದು ಇದೆಯಾ? ಧ್ಯಾನ ಇದೆ. ಧ್ಯಾನ ಮಾಡಿರ್ತಾರಿದ್ರಲ್ಲ. ಇವತ್ತು ಇಂಟರ್ನ್ಯಾಷನಲ್ ಯೋಗ ಡೇ ಯಾರ ಹೆಸರಲ್ಲಿ ಸೆಲೆಬ್ರೇಟ್ ಮಾಡ್ತೀವಿ? ವಿವೇಕಾನಂದ. ಆ ಯೋಗ ಅಂದಿದ ತಕ್ಷಣ ಎಲ್ಲ ಬೀದಿಗೆ ಬಂದು ನಾವೇನ್ ಮಾಡೋದು? ಸೂರ್ಯ ನಮಸ್ಕಾರ. ಅದಲ್ವೇ ಅಲ್ಲ, ಹಾಕು ಯೋಗ ಮ್ಯಾಟು. ಅದು ಒಂದು ಆಸನ, ಒಂದು ಭಾಗ. ಯೋಗದ ಅಷ್ಟಾಂಗ ಯೋಗದ ಒಂದು ಭಾಗ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಕೊನೆಯದು 2. ಸ್ವಾಮಿ ಯಾಕಂದ್ರೆ ಕೊನೆಯದು 2 ಇಟ್ಕೊಂಡ್ರು, ಧ್ಯಾನದಿಂದ ಸಮಾಧಿಗೆ ಹೋದ್ರು. ಸೊ ಅಲ್ಲಿಗೆ ತಲುಪಬೇಕು. ಅದು 2 ಏನು ನಿರ್ಗುಣದಲ್ಲಿ ಬರ್ತದೆ. ಇನ್ನು ಉಳಿದ ಏನು ಪ್ರಾಕ್ಟೀಸ್ ಮಾಡ್ತೀವಿ, ಪೂಜೆ ಮಾಡ್ತೀವಿ, ಅದು ಏನೇನೋ ಮಾಡ್ತೀವಿ, 1000 ಕೋಟಿ ಖರ್ಚು ಮಾಡ್ತಾರೆ, ಹವನ ಹೋಮಗಳು ಇತ್ಯಾದಿ ಎಲ್ಲ ಮಾಡಿ ಜನ ನೆಮ್ಮದಿಯಾಗಿದ್ದಾರಾ ಅದರಿಂದ? ಇಲ್ವೇ. ನನ್ನ ಹತ್ರ ಬರ್ತಾರೆ. ಒಬ್ಬಾಕೆ ಅಮೆರಿಕದಿಂದ ಬಂದಿದ್ಲು ಮೊನ್ನೆ.
ಆಕೆಗೆ ಹೋಮಕ್ಕೆ ಮಾಡಿಸಿರೋ ಖರ್ಚು 2.5 ಕೋಟಿ. ಯಪ್ಪ, ಸಮಸ್ಯೆ ಒಂದು ಚಿಕ್ಕಾಸಷ್ಟು ವಾಸಿಯಾಗಿಲ್ಲ. ಆಕೆಯ ಅತೃಪ್ತಿ ವಾಸಿಯಾಗಿಲ್ಲ, ವಾಸಿಯಾಗಿಲ್ಲ. 2.5 ಕೋಟಿ ಖರ್ಚಾಗಿದೆ. 2.5 ಕೋಟಿ ಖರ್ಚಾಯ್ತು. ಎಲ್ಲಿ ಹೇಳಿದ್ರೆ ಕಾಶಿಯಲ್ಲಿ ಎಲ್ಲಿ ಹೇಳಿದ್ರಲ್ಲಿ ಹೋಗಿ ಮಾಡಿಸ್ತಿರ್ತಾಳೆ ಹೋಮ. ಕ್ರೇಸ್ ಅಂದ್ರೆ ಸತ್ಯ ಈ ಕಡೆ ಇದ್ರೆ ನೀನ್ ಈ ಕಡೆ ನಡೆದ್ರೆ ಗಮ್ಯಸ್ಥಾನ ಸೇರ್ತೀಯೇನು? ಸತ್ಯ ಈ ಕಡೆ ಇದೆ ಅಂತ ಹೇಳೋ ವ್ಯಕ್ತಿನ ಗುರು. ಗುರು ಯಾಕೆ ಬೇಕಂದ್ರೆ ಗುರಿ ಇರೋವನಿಗೆ ಗುರು ಬೇಕು, ಡೈರೆಕ್ಷನ್ ತೋರಿಸ್ತಾನೆ ಅವನು. ಅವನಂತರ ಈಗೊಂದು ಪೋಸ್ಟರ್ ಇರ್ತಲ್ಲ, ರೆಕ್ಕೆ ಮರ ಅಂತಿದ್ವಿ ನಾವು, ಸೈನ್ ಬೋರ್ಡ್. ಕೈಮರ ಅಂತಿದ್ವಿ. ಕೈಮರ ಬಸ್ ಸ್ಟಾಪ್ ಅಂತಿದ್ವಿ ನಾವು. ಹಾ, ಕರೆಕ್ಟ್ ಅಲ್ವಾ? ಇಲ್ಲೇನೋ ಬೆಂಗಳೂರು 80 ಕಿಲೋಮೀಟ್ರು, ಇಲ್ಲಿ ಮೈಸೂರು 140 ಕಿಲೋಮೀಟರ್ ಅಂತ ಹಾಕಿರ್ತಾರೆ. ಅದಕ್ಕೆ ಪೂಜೆ ಮಾಡಿದ್ರೆ ನಾವು ಮೈಸೂರು ತಲುಪ್ತೀವ? ಹಿಂಗ್ ತೋರ್ಸೋನ್ ಗುರು. ಈ ದಾರಿಯಲ್ಲಿ ಹೋದ್ರೆ ನೀನ್ ಮೈಸೂರು ತಲುಪ್ತಿ, ಈ ದಾರಿಯಲ್ಲಿ ಹೋದ್ರೆ ನಿಂಗೆ ಭಗವತ್ ಸಾಕ್ಷಾತ್ಕಾರ ಆಗ್ತದೆ, ಮೋಕ್ಷ ಸಿಗ್ತದೆ ಅಂತ. ಆ ದಾರಿಯಲ್ಲಿ ಯಾರು ನಡಿಬೇಕು? ಗುರು ನಡಿಬೇಕಾ, ಇವನ್ ನಡಿಬೇಕಾ? ಸೊ ಗುರು ತೋರುಗೈ ಅಷ್ಟೇ. ಅದು ಕೈಮರ. ಅವ್ನು ತೋರಿಸ್ತಾನೆ, ಅವ್ನು ಮೋಕ್ಷ ಕೊಡಕ್ಕಾಗಲ್ಲ. ನೋ ಗುರು, ನೋ ಗಾಡ್ ಕ್ಯಾನ್ ಗಿವ್ ಯು ಮೋಕ್ಷ. ಹಂಗೆ ಕೊಡಂಗಿದ್ರೆ ರಾಮಕೃಷ್ಣ ಪರಮಹಂಸರು ವಿವೇಕಾನಂದರಿಗೆ ಗಿಫ್ಟ್ ಕೊಟ್ಟು ಬಿಡೋದಾಗಿತ್ತಲ್ಲ. ಯಾಕೆ ಇವರು 3 ವರ್ಷ ದೇಶ ಎಲ್ಲ ಸುತ್ಕೊಂಡು ಧ್ಯಾನ ಮಾಡಿದ್ರು? ಸುಮ್ಮನೆ ತಲೆ ಮೇಲೆ ಕೈ ಇಟ್ಬಿಟ್ಟು ನಿಮ್ಮ ಮೋಕ್ಷ ಆಗೋಯ್ತು ಅನ್ಬೋದಿಲ್ಲ ಅಲ್ವಾ? ಹಂಗಾಗಲ್ಲ. ಅದು ಕೆಲವು ವಸ್ತುಗಳನ್ನು ಕೊಡ್ಬೋದು. ನಿಂಗೆ ಏನು ಬಂಗಾರ ಕೊಡ್ಬೋದು, ಅಡಿಮಾದಿಗಳು ಗೊತ್ತಿದ್ರೆ ನಿಂಗೆ ಒಂದಷ್ಟು ಬಂಗಾರಗಳನ್ನು ಕೊಡ್ಬೋದು, ಬಸವವನ್ನು ಕೊಡ್ಬೋದು, ಜಪಮಾಲೆಯನ್ನು ಕೊಡ್ಬೋದು, ಉಂಗುರಗಳನ್ನು ಕೊಡ್ಬೋದು, ಲಿಂಗಗಳನ್ನು ಕೊಡ್ಬೋದು. ಇವೆಲ್ಲ ಸತ್ಯ ಸಾಯಿಬಾಬಾ ಮಾಡ್ತಿದ್ರು. ಆದರೆ ಮನುಷ್ಯಂತಿಯನ್ನು ಕೊಡೋಕ್ಕಾಗಲ್ಲ, ಮೋಕ್ಷವನ್ನು ಕೊಡೋಕ್ಕಾಗಲ್ಲ. ಸೊ ದಿಸ್ ಇಸ್ ಮೈ ಫಿಲಾಸಫಿ. ಸೊ ಹೌ ಟು ಗೆಟ್ ಇಟ್ ದೆನ್? ಯು ಹ್ಯಾವ್ ಟು ಅಕ್ವೈರ್ ಇಟ್. ಹೌ? ನೀನು ಸೆಲ್ಫ್ ಡಿಸ್ಕವರಿ ನಿನ್ನೊಳಗಡೆ, ಅದು ನಿನ್ನೊಳಗಡೆನೇ ಇದೆ. ಮೈನಿಂಗ್ ಮಾಡಬೇಕು. ಹೌ ಟು ಗೆಟ್ ಇಟ್ ಅಂತಾರೆ, ಹೌ ಟು ಗೆಟ್ ದ ಡೈಮಂಡ್ ಅಂತಾರೆ. ಡಿಗ್ ಇಟ್, ಒಳಗೆ ಮಗ. ಯಾಕೆ ಅಮೂಲ್ಯವಾದ್ದೆಲ್ಲ ಒಳಗಡೆ ಇದೆ, ಅಮೂಲ್ಯವಲ್ಲದೆಲ್ಲ ಮೇಲೆ ಬಿಸಾಕಿದೆ ಪ್ರಕೃತಿ. ರಹಸ್ಯವನ್ನು ತನ್ನ ಒಳಗಡೆ ಇಟ್ಕೊಂಡಿದೆ, ಆತ್ಮದಲ್ಲಿ ಇದೆ. ಅದು ಆತ್ಮಿಕ ಸಂಪತ್ತು ಅಂತಾರೆ. ಬೌದ್ಧಿಕ ಸಂಪತ್ತು ಬೇರೆ, ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಬೇರೆ. ಆತ್ಮಿಕ ಸಂಪತ್ತು ವಿವೇಕಾನಂದರದು, ಬೌದ್ಧಿಕ ಸಂಪತ್ತು ವಿಶ್ವೇಶ್ವರಯ್ಯನವ್ರದ್ದು. ವ್ಯತ್ಯಾಸ ಇಲ್ವಾ? ಇದು ಬೇಕು. ಪ್ರಾಯೋಗಿಕ ಬದುಕಿಗೆ ಬೇಕೇ ಬೇಕೇ ಲೌಕಿಕ ಬದುಕಿಗೆ. ಹಾ, ಬರೀ ಅದೊಂದೇ ಇದ್ದು ಇದಿಲ್ಲ ಅಂತಂದ್ರೆ ಏನು ಪ್ರಯೋಜನ ಇಲ್ಲ. ಪ್ರಾಪಂಚಿಕ ಮತ್ತು ಪಾರಮಾರ್ಥಿಕ ಎರಡರ ಮಧ್ಯೆ ಒಂದು ಸಾಮರಸ್ಯ ಇರಬೇಕು. ಸೊ ನಾವು ಏನೇ ಹುಡುಕ ಒಳಗೆ ಹುಡುಕಬೇಕು. ಇನ್ನೆಲ್ಲಿ ಗುಡಿಯಲ್ಲಿ ಹುಡುಕಿದ ಸಿಗ್ತದೇನೋ, ಇಲ್ಲಿರೋದು ಎಲ್ಲೋ ಹುಡುಕಿದ ಇಲ್ಲದ ದೇವರಂತ ಆಗ್ತದೆ. ಗುಡಿಗೆ ಹೋಗೋದು ಏನು ಅಂತಂದ್ರೆ ನಂಬಿಕೆ ಇರ್ತಕ್ಕಂಥವ್ರು, ಶ್ರದ್ಧೆ ಇರ್ತಕ್ಕಂಥವ್ರು, ಅವ್ರಿಗೆ ಅದೇ ಸರಿ. ಖಂಡಿತ ಅವ್ರ ಒಳಗಡೆ ಹೋಗ್ಲಾರರು. ಅಧ್ಯಾತ್ಮ ಬೇರೆ ಮತ್ತು ಧರ್ಮ ಬೇರೆ. ಈ ಕ್ಲಾರಿಟಿ ಜನಕ್ಕೆ ಬೇಕು. ಎಂತ ಅಲ್ಲ, ಎರಡು ಒಂದೇ ಅಲ್ವಾ? ಎರಡು ಒಂದೇ ಅಲ್ಲ, ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಪ್ರತಿಯೊಬ್ಬ ಧರ್ಮ ಯಾವತ್ತೂ ಕೂಡ ಸ್ವಾಮಿ ವಿವೇಕಾನಂದರು ಧರ್ಮವನ್ನು ಪ್ರತಿಪಾದಿಸಲಿಲ್ಲ, ಸತ್ಯವನ್ನು ಪ್ರತಿಪಾದಿಸಿದ್ರು. ಹೌದಿಲ್ಲಪ್ಪ? ಅವ್ರೆಲ್ಲಾದ್ರೂ ಹೇಳ್ಕೊಂಡಿದ್ದಾರೆ, ನಾನು ಸನಾತನಿ, ನಾನು ಈ ಜಾತಿಗೆ ಸೇರಿದವನು, ನನ್ನ ಧರ್ಮ ಶ್ರೇಷ್ಠ, ಮಿಗ್ದೂರ್ ಕನಿಷ್ಠ. ಇಲ್ವೇ. ಅವರು ಅಂತರಂಗದಲ್ಲಿರೋ ಸತ್ಯವನ್ನು ಹುಡುಕಿಕೊಂಡು ಅಮೆರಿಕದವರಿಗೆ ಹೇಳಿದ್ರು, ಬ್ರಿಟನ್ ಅವ್ರಿಗೆ ಹೇಳಿದ್ರು, ಫ್ರೆಂಚ್ ಅವ್ರಿಗೆ ಹೇಳಿದ್ರು, ಪ್ರಪಂಚದಾದ್ಯಂತ. ಅವಾಗ ಅವ್ರ ಕಡೆ ನೋಡಿದ್ರು. ಅವಾಗ ಗೊತ್ತಾಯ್ತು ಅಧ್ಯಾತ್ಮ ಬೇರೆ, ಧಾರ್ಮಿಕ ಬೇರೆ. ಅದೇ ರಾಮಕೃಷ್ಣ ಪರಮಹಂಸರು ಧಾರ್ಮಿಕ ಜೀವಿನೂ ಹೌದು, ಅಧ್ಯಾತ್ಮ ಜೀವಿನೂ ಹೌದು. ಅವರಿಗೆ ಅಧ್ಯಾತ್ಮನೂ ಗೊತ್ತಿತ್ತು, ಶಾಸ್ತ್ರಾರ್ಥನೂ ಗೊತ್ತಿತ್ತು. ಅಂದ್ರೆ ನಮ್ಮ ಈ ಪ್ರಾಕ್ಟೀಸಸ್ ಇದಾವಲ್ಲ, ಆಚರಣೆಗಳು, ದೇ ಆರ್ ನಾಟ್ ಆಧ್ಯಾತ್ಮ. ಅಲ್ವೇ ಅಲ್ಲ. ನೀನು ದೇವರನ್ನ ಒಂದು ತೆಂಗಿನಕಾಯಿ ಹೊಡೆದು ಒಲಿಸ್ಕೊಳ್ಳೋ ಹಂಗಿದ್ರೆ ಎಷ್ಟು ಸುಲಭ ಅಲ್ಲಪ್ಪ. ಹಾಗ ನೀನ್ ಕೊಡ್ತಿರೋದೇನು ಲಂಚ ತಾನೆ ದೇವರಿಗೆ? ನಿಂಗೆ ಪ್ರಸಾದ ಕೊಡ್ತೀನಿ, ನಿಂಗೆ ನೈವೇದ್ಯ ಕೊಡ್ತೀನಿ, ನಿಂಗೆ ತಿನ್ನಕ್ ಗತಿ ಇಲ್ಲ, ನೀನು ಸ್ನಾನ ಮಾಡಿಸೋ ನಾನು, ಬಟ್ಟೆ ಹೊಲಿಸೋ ನಾನು, ಇಷ್ಟೆಲ್ಲ ಮಾಡಿದ್ನಲ್ಲ, ನಂಗೊಂದು 2 ವಾರ ಕೊಡ್ಬಿಡ್ದೆ. ಇನ್ನೇನು ನಿನ್ಗೂ ಬೆಗ್ಗರ್ಗೆ ಏನು ವ್ಯತ್ಯಾಸ? ಏನು ವ್ಯತ್ಯಾಸ? ಚಿನ್ನದ ಕಿರೀಟ ಬೇಕಾ ದೇವರಿಗೆ? ವಜ್ರ ವೈಡೂರುಗಳು ಬೇಕಾ? ಬಂಗಾರವನ್ನು ಬಯಸುವವನ ದೇವರು, ಬಯಸುವವನ ದೇವರು, ಬೇಡುವವನ ದೇವರು. ಪ್ರಶ್ನೆ ಬರಲ್ವಾ? ಕೊಡುವಂತಾನೆ ದೇವರು, ಹಿಂಗನ್ನೋಂತಾನೆ ದೇವರು. ಹಿಂಗನ್ನೋನ್ ಯಾರು? ಶಿಕ್ಷಕ. ನೀನ್ ಮಾಡ್ತಾ ಇರೋದೇನು?